ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ SATS ಕರ್ನಾಟಕ ಸ್ಕೂಲ್ ಲಾಗಿನ್ ಅಲ್ಲಿ ಶಾಲೆಗೆ ಸಂಬಂಧಿಸಿದಂತೆ ಸ್ಕೂಲ್ ಅಸೆಟ್ ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಸ್ಕೂಲ್ ಅಸೆಟ್ಸ್ ಅಂತ ಬಂದಾಗ ಶಾಲೆಗೆ ಸಂಬಂಧಿಸಿರುವಂತಹ ಅಸೆಟ್ಗಳು ಏನಿದೆ, ಸೊ ಇದನ್ನು 2005-6ರಿಂದ ಈ ಒಂದು ಅಸೆಟ್ಸ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. 2005-6ರಿಂದ ಇಲ್ಲಿಯವರೆಗೆ ಸೊ ಸುದೀರ್ಘವಾಗಿರುವಂತಹ ಒಂದು 20 ವರ್ಷದ ಮಾಹಿತಿಯನ್ನು ಇಲ್ಲಿ ಕೊಡಬೇಕಾಗಿರುತ್ತೆ. ಸೊ ಈ ಒಂದು ಕಾರ್ಯವನ್ನ ಮೊದಲನೇ ಆದ್ಯತೆ ಕಾರ್ಯವನ್ನಾಗಿ ಮುಖ್ಯ ಗುರುಗಳು ನಿರ್ವಹಿಸಬೇಕು. ಸೊ ಬನ್ನಿ ನೋಡ್ತಾ ಹೋಗೋಣ. ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ ನಲ್ಲಿ ನಾವು ಏನೆಲ್ಲ ಮಾಹಿತಿಯನ್ನ ಎಂಟ್ರಿ ಮಾಡಬೇಕು, ಸೊ ಪ್ರತಿಯೊಂದನ್ನು ನೋಡ್ತಾ ಹೋಗ್ತೀವಿ. ನೀವು ನಿಮ್ಮ ಶಾಲೆಯ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನಲ್ಲಿ ಲಾಗಿನ್ ಆದಾಗ ಇಲ್ಲಿ ರೀಸೆಂಟ್ಲಿ ಆಡೆಡ್ ಅಂತ ಏನಿದೆ ಅಲ್ಲಿ ನಿಮಗೆ ಸ್ಕೂಲ್ ಅಸೆಟ್ಸ್ ಅಂತ ಒಂದು ಲಿಂಕ್ ಅನ್ನು ಕೊಡಲಾಗಿದೆ. ತಾವು ಗಮನಿಸ್ತಾ ಇದ್ದೀರಿ ಸ್ಕೂಲ್ ಅಸೆಟ್ಸ್ ಅಂತ. ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಸ್ಕೂಲ್ ಅಸೆಟ್ ಡೀಟೇಲ್ಸ್ ಅಂತ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನೋಡಿ ಏನೆಲ್ಲ ಒಂದು ಸೆಕ್ಷನ್ಸ್ ಮಾಡಲಾಗಿದೆ ಅಂದ್ರೆ, ಈ ಸ್ಕೂಲ್ ಅಸೆಟ್ಸ್ ನಲ್ಲಿ ಒಂದನೇದು ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಇದೆ, ಎರಡನೇದು ಮೈನರ್ ರಿಪೇರ್ಸ್ ಕ್ಲಾಸಸ್ ರೂಮ್ಸ್ ಇದೆ, ಮೂರನೇದು ಮೇಜರ್ ರಿಪೇರ್ಸ್ ಕ್ಲಾಸ್ ರೂಮ್ಸ್ ಇದೆ, ನೆಕ್ಸ್ಟ್ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟೆಡ್ ಇದೆ, ಆಮೇಲೆ ಫರ್ನಿಚರ್ ಪ್ರೊವೈಡೆಡ್ ಅಂತ. ಸೊ ಆತ್ಮೀಯ ಸ್ನೇಹಿತರು, ಇಷ್ಟೊಂದು ವಿಭಾಗಗಳಲ್ಲಿ ಮಾಹಿತಿಯನ್ನು ನಾವು ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಅಂತ ಬಂದಾಗ ಇಯರ್ ಅನ್ನು ಸೆಲೆಕ್ಟ್ ಮಾಡಬೇಕು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇಯರ್ 2005-6ರಿಂದ ಪ್ರಾರಂಭ ಆಗುತ್ತೆ. 2005-6ರಿಂದ ಪ್ರಾರಂಭವಾಗಿ 2024-25 ಕಳೆದ 20 ವರ್ಷಗಳಲ್ಲಿ ಈ ಒಂದು ನ್ಯೂ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಸೊ ಎಕ್ಸಾಂಪಲ್ ಆಗಿ 2005-6 ನಲ್ಲಿ ನಾನು ಇಯರ್ ಸೆಲೆಕ್ಟ್ ಮಾಡ್ತೀನಿ. ಯಾವ ಸ್ಕೀಮಿನ ಅಡಿಯಲ್ಲಿ ಹೊಸ ಕ್ಲಾಸ್ ರೂಮ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ಎಕ್ಸಾಂಪಲ್ ಕೊಡಲಾಗಿದೆ ಸ್ಟೇಟ್ ಸೆಕ್ಟರ್, RIDF, SSK, RMSA, ZP, TP, MLA ಗ್ರಾಂಟು, ವಿವೇಕ, CSR, NDRF, SDRF, KKRDB, CEP, MIZ, ನರೇಗಾ, CM ಸ್ಪೆಷಲ್ ಗ್ರಾಂಟು. ಅದನ್ನು ಹೊರತುಪಡಿಸಿದ್ರೆ ಅದರ್ಸ್ ಅಂತ ಹಾಕಬೇಕು. ಸೊ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ NDRF ಅಂತ ಸೆಲೆಕ್ಟ್ ಮಾಡ್ತೀನಿ. ನಂಬರ್ ಆಫ್ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್. ಸೊ ಇಲ್ಲಿ ನಂಬರ್ ಆಫ್ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಅನ್ನ ಎಂಟ್ರಿ ಮಾಡಬೇಕು. 2 ರೂಮು 3 ರೂಮು. ಅದು ಯೂನಿಟ್ ಕಾಸ್ಟ್. ಸೊ ಯೂನಿಟ್ ಪ್ರತಿಯೊಂದು ಕೋಣೆಗೆ ಇರುವಂತಹ ಯೂನಿಟ್ ಕಾಸ್ಟ್ ಎಷ್ಟು, ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಎಷ್ಟು ಒಟ್ಟಾರಿಗೆ ಅನುದಾನ ಅಲೋಕೇಟ್ ಮಾಡಿದ್ದೆ ಅಷ್ಟು ಗ್ರಾಂಟ್ ಆಗಿದ್ದು, ಟೋಟಲ್ ಫೈನಾನ್ಸ್ ರಿಸೀವ್ಡ್ ಅದು ಎಷ್ಟು ಅಲೋಕೇಶನ್ ಆಗಿದೆ, ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀರಿ, ಆಮೇಲೆ ಟೋಟಲ್ ಫೈನಾನ್ಸ್ ಸ್ಪೆಂಟ್, ಸೊ ಎಷ್ಟು ಖರ್ಚು ಮಾಡಿದ್ದೀರಿ ನೋಡಿ. ಸೊ ಇದು ಇಂಪಾರ್ಟೆಂಟ್. ಆಮೇಲೆ ಇದನ್ನ ಏನ್ ಮಾಡ್ತೀವಿ, ಸಬ್ಮಿಟ್ ಅಂತ ಕೊಡ್ತೀವಿ. ಸಬ್ಮಿಟ್ ಅಂತ ಏನಾಗುತ್ತೆ, ಇಲ್ಲಿ ಒಂದು ರೋ ಏನಾಗುತ್ತೆ ಇಲ್ಲಿ ಬರುತ್ತೆ. ಎಕ್ಸಾಂಪಲ್ ನಾನು ಒಂದು ತೋರಿಸಿರ್ತೀನಿ. ಯೂನಿಟ್ ಕಾಸ್ಟ್ ಏನಿದೆ ಅಂದ್ರೆ ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ಗಾಗಿ ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಎಷ್ಟಾಗಿದೆ. ಸೊ ಇಲ್ಲಿ ಓಕೆ, ಟೋಟಲ್ ಫೈನಾನ್ಸ್ ಎಷ್ಟಾಗಿದೆ, ಟೋಟಲ್ ಫೈನಾನ್ಸ್ ರಿಸೀವ್ಡ್ ಎಷ್ಟಾಯಿತು, ಆಮೇಲೆ ಸ್ಪೆಂಟ್ ಎಷ್ಟು ಮಾಡಿದ್ದೀರಿ. ಸೊ ಇವುಗಳನ್ನು ಎಂಟ್ರಿ ಮಾಡಬೇಕು. ಇಷ್ಟು ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಕೊಟ್ಟು ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಇದೆ, ಓಕೆ ಅಂತ ಕೊಡಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ರೀತಿ ಬರುತ್ತೆ. ಪ್ಲಸ್ ನಾವು ಆ್ಯಡ್ ಅಂತ ಮಾಡಬೇಕು. ಇನ್ನು ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ನಾವು ಆ್ಯಡ್ ಅಂತ ಮಾಡಿದಾಗ ಮತ್ತೊಂದು ಕಾಲಮ್ ಓಪನ್ ಆಗುತ್ತೆ. ಸೊ ಇಲ್ಲಿ 2005-6ಕ್ಕೆ ಸಂಬಂಧಿಸಿದಂತೆ NDRF ನಲ್ಲಿ 2 ಕೋಣೆಗಳಿದೆ. ಯೂನಿಟ್ ಕಾಸ್ಟ್ ಹಾಕಿದೀವಿ, ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಆಯಿತು, ಫೈನಾನ್ಸ್ ರಿಸೀವ್ಡ್ ಆಯಿತು, ಆಮೇಲೆ ಸ್ಪೆಂಟ್ ಆಯಿತು. ಈಗ ಈ ಇಯರ್ ಅನ್ನ ಚೇಂಜ್ ಮಾಡ್ತೀವಿ. 2006-7ರಲ್ಲಿ ನೆಕ್ಸ್ಟ್ ಇಯರ್ ನಲ್ಲಿ ಸ್ಕೀಮ್ ನೇಮ್ ನೋಡಿ. ಅದನ್ನ ನೀವು ಯಾವ ಸ್ಕೀಮ್ KKRDB ಇದ್ರೆ KKRDB ಈ ರೀತಿ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಮಾಹಿತಿ ಆದ ನಂತರ ಇಲ್ಲಿ ಮುಂದೆ ಆ್ಯಡ್ ಅಂಡ್ ಡಿಲೀಟ್ ಇದೆ. ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಆ್ಯಡ್ ಅಂದಾಗ ಆ್ಯಡ್ ಆಗುತ್ತೆ. ಅದರ್ವೈಸ್ ಡಿಲೀಟ್ ಅಂದರೆ ನಾವು ಡಿಲೀಟನ್ನು ನಾವು ಮಾಡ್ಬೋದು. ಸೊ ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಮಾಹಿತಿಯನ್ನು ನಾವು ಎಂಟ್ರಿ ಮಾಡಬೇಕು. ನ್ಯೂ ಕ್ಲಾಸ್ ರೂಮ್. ನೆಕ್ಸ್ಟ್ ಏನಿದೆ, ಮೈನರ್ ರಿಪೇರ್ಸ್ ಕ್ಲಾಸ್ ರೂಮ್ಸ್ ಅಂತ ಇದೆ. ಸೊ ಮೈನರ್ಸ್ ರಿಪೇರ್ಸ್ ಅಂತ ಬಂದಾಗ ಇಲ್ಲಿ ಕೂಡ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆಮೇಲೆ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಕೀಮ್ ನೇಮು ಇಲ್ಲಿ ಕೂಡ ಎಲ್ಲ ಒಂದು ಸ್ಕೀಮ್ ನೇಮ್ ಇದೆ. ಆಲ್ಮೋಸ್ಟ್ ಸೇಮ್ ಸ್ಕೀಮ್ಗಳನ್ನು ಇಲ್ಲಿ ಆ್ಯಡ್ ಮಾಡಲಾಗಿದೆ. ನಂಬರ್ ಆಫ್ ಕ್ಲಾಸ್ ರೂಮ್ ರಿಪೇರ್ಡ್ ಎಷ್ಟು ಕ್ಲಾಸ್ ರೂಮನ್ನು ರಿಪೇರ್ ಮಾಡಿದ್ದೀರಿ, ಯೂನಿಟ್ ಕಾಸ್ಟ್ ಎಷ್ಟು, ಟೋಟಲ್ ಫೈನಾನ್ಸ್ ಅಲೋಕೇಟೆಡ್, ರಿಸೀವ್ಡ್, ಸ್ಪೆಂಟ್. ಇಷ್ಟಾದ್ಮೇಲೆ ನೆಕ್ಸ್ಟ್ ಇಯರ್ ಹೋಗಬೇಕಾದ್ರೆ ನೀವು ಪ್ಲಸ್ ಕ್ಲಿಕ್ ಮಾಡಿ ಆ್ಯಡ್ ಆಗುತ್ತೆ ಮತ್ತೊಂದು ರೋ. ಸೊ ಇದಾದ್ಮೇಲೆ ಮೇಜರ್ ರಿಪೇರ್ಸ್. ಸೊ ಅಂದ್ರೆ ಇಲ್ಲಿ ಒಂದೊಂದು ಸೆಕ್ಷನ್ ಕಂಪ್ಲೀಟ್ ಆದ ಕೂಡಲೇ ಪ್ರತಿ ಎಲ್ಲ ಒಂದು 2005ರಿಂದ 2025ವರೆಗೆ ಆದ ಕೂಡಲೇ ನೀವು ಮಾಡಬೇಕು, ಸಬ್ಮಿಟ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಮೈನರ್ ರಿಪೇರ್ಸ್ ಆಗುತ್ತೆ. ಆಮೇಲೆ ಮೇಜರ್ ರಿಪೇರ್ಸ್ಗಳನ್ನು ನೋಡಬೇಕು. ಇಲ್ಲಿ ಇಯರ್ಗಳಿದೆ, ಸ್ಕೀಮ್ ನೇಮ್ ಇದೆ, ಸೇಮ್ ಸ್ಕೀಮ್ ನೇಮು ಎವ್ರಿಥಿಂಗ್. ಆಮೇಲೆ ಟಾಯ್ಲೆಟ್ ಕನ್ಸ್ಟ್ರಕ್ಟೆಡ್ ಇದೆ. ಸೊ ಟಾಯ್ಲೆಟ್ ಕನ್ಸ್ಟ್ರಕ್ಟೆಡ್ ಅಂತ ಬಂದಾಗ ಇಲ್ಲಿ ಕೂಡ ಇಯರ್ಸ್ಗಳಿದೆ, ಸ್ಕೀಮ್ ನೇಮ್ಗಳು ಬರುತ್ತೆ. ಸ್ಕೀಮ್ ನೇಮ್ ಕೂಡ ಸೇಮ್ ಇದೆ. ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್
ಫಾರ್ ಬಾಯ್ಸ್ಗೆ ಎಷ್ಟು ಟಾಯ್ಲೆಟ್ ಇದೆ, ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ ಗರ್ಲ್ಸ್ಗೆ ಎಷ್ಟಿದೆ, ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ CWSN, ಯೂನಿಟ್ ಕಾಸ್ಟ್ ಎಷ್ಟು, ಫೈನಾನ್ಷಿಯಲ್ ಅಲೋಕೇಟೆಡ್ ಎಷ್ಟು, ರಿಸೀವ್ಡ್ ಎಷ್ಟು, ಸ್ಪೆಂಟ್ ಎಷ್ಟು. ಸೊ ಪ್ರತಿಯೊಂದು ಹಾಕಿದ ಮೇಲೆ ಎಲ್ಲನೂ ನೀವು ಎಂಟ್ರಿ ಮಾಡಿದ ಮೇಲೆ ಪ್ರತಿಯೊಂದು ಸೆಕ್ಷನ್ಗೂ ಫೈನಲ್ ಸಬ್ಮಿಟ್ ಕೊಡಬೇಕು. ಒಂದೊಂದಕ್ಕೂ ಒಂದೊಂದು ಫೈನಲ್ ಸಬ್ಮಿಟ್ ಕೊಡ್ತಾ ಹೋಗಬೇಕಾಗತ್ತೆ ನೀವು. ಸೊ ಇಲ್ಲಿ ಫರ್ನಿಚರ್ ಪ್ರೊವೈಡೆಡ್ ಇದೆ. ಸೊ ಫರ್ನಿಚರ್ ಪ್ರೊವೈಡೆಡ್ ಬಂದಾಗ ಇಲ್ಲಿ ನೋಡಿ ಇಯರ್ ಇದೆ, ಇಯರ್ ಸೆಲೆಕ್ಟ್ ಮಾಡಿ. ಡಿಡ್ ಎನಿ ಗ್ರ್ಯಾಂಡ್ ಗಿವನ್ ಫಾರ್ ಫರ್ನಿಚರ್, ಗ್ರ್ಯಾಂಡ್ ಕೊಟ್ಟಿದ್ರೆ ಎಸ್ ಅಂತ ಹಾಕಿ, ಅದರ್ವೈಸ್ ನೋ ಇದ್ರೆ ನೋ. ಯಾವ ಸ್ಕೀಮ್ ಆಲ್ಮೋಸ್ಟ್ ಸೇಮ್ ಇದೆ, ಲಿಸ್ಟ್ ಇದೆ. ಟೋಟಲ್ ಅಲೋಕೇಟೆಡ್, ರಿಸೀವ್ಡ್, ಸ್ಪೆಂಟ್. ಹೌ ಮೆನಿ ಚಿಲ್ಡ್ರನ್ಸ್ ಫರ್ನಿಚರ್ ಪರ್ಚೇಸ್ಡ್, ಅಂದರೆ ಪರ್ಚೇಸ್ ಮಾಡಿದರೆ ಇಲ್ಲಿ ಪರ್ಚೇಸ್ ಅಂತ ಹಾಕಬೇಕಾಗತ್ತೆ ನೀವು. ಸೊ ಇಲ್ಲಿ ಓಕೆ, ಇದು ಆಮೇಲೆ ಫೈನಲ್ ಸಬ್ಮಿಟ್. ಸೊ ಒಂದೊಂದು ಸೆಕ್ಷನ್ಗೆ ಫೈನಲ್ ಸಬ್ಮಿಟ್ ಮಾಡ್ತಾ ಹೋಗ್ತೀರಿ. ಆಮೇಲೆ ಕ್ಲಾಸ್ ವಿತ್ ಫರ್ನಿಚರ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ನಂಬರ್ ಆಫ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಫರ್ನಿಚರ್, ಆಲ್ರೆಡಿ ಪ್ರತಿ ತರಗತಿಗೆ ತಕ್ಕಂತೆ ಎಷ್ಟು ಫರ್ನಿಚರ್ ಇದೆ ನೋಡ್ತಾ ಹೋಗಿ. ಸೊ ಇಲ್ಲಿ ಪ್ರತಿಯೊಂದಕ್ಕೂ ಫೈನಲ್ ಸಬ್ಮಿಟ್ ಅನ್ನು ಕೊಟ್ಟಿದ್ದಾರೆ. ಸೊ ಒಂದೊಂದು ಸೆಕ್ಷನ್ ಅನ್ನು ಎಂಟ್ರಿ ಮಾಡ್ತಾ ಫೈನಲ್ ಸಬ್ಮಿಟ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ನೀವು ಈ ಒಂದು ಸ್ಕೂಲ್ ಅಸೆಟ್ಸ್ಗೆ ರಿಲೇಟೆಡ್ ಆಗಿರುವಂತಹ 20 ವರ್ಷದ ಮಾಹಿತಿಯನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಲಿಂಕ್ ಅನ್ನ ಇತರ ಒಂದು ಶಿಕ್ಷಕರಿಗೆ, ಮುಖ್ಯ ಗುರುಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.